ಸುರೇಶು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ರಧಾನ ಸಂಚಾಲಕರು. ಈ ದಿನ ಏನು ಈ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ, ನಮ್ಮ ಸಾಹೇಬರಾದಂಥ ಕಾಂಚೀರಾಮ್ಜಿಯವರ ಇವತ್ತು ಪರಿನಿಬ್ಬಾಣ ದಿನದ ಅಂಗವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪೂರ್ವ ವಲಯ ಆದಂಥ ಮಹದೇವಪುರ ವಾರ್ಡಿಂದ ಸಾಕಷ್ಟು ಜನ ಕಾರ್ಯಕರ್ತರು ಬಂದು ನಮ್ಮ ಸಂಘಟನೆಯನ್ನು ಸೇರ್ಕೊಳ್ತಾ ಇದ್ದಾರೆ. ಅದೇ ಅಂಗವಾಗಿ ಮತ್ತು ಈ ಒಂದು ಪರಿನಿಬ್ಬಾಣ ದಿನದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಈ ಒಂದು ವಿಚಾರ ಏನಕ್ಕೆ ಇಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ದಲಿತರಲ್ಲಿ ಒಗ್ಗಟ್ಟಿರಲಿ. ಏನಿವತ್ತು ಒಂದು ಅತ್ಯಂತ ಕ್ರೂರವಾದ ಶೋಷಣೆ ನಡೆದಿದೆ ಉತ್ತರ ಪ್ರದೇಶದಲ್ಲಿ. ಆ ಒಂದು ಹೆಣ್ಮಗಳು ಮನೀಷಾ ವಾಲ್ಮೀಕಿ ಎಂಬ ಹೆಣ್ಮಗಳನ್ನ ಅತ್ಯಾಚಾರ 4 ಜನ ಮೇಲ್ಜಾತಿಯ ಠಾಕೂರ್ ಜಾತಿಯ 4 ಜನ ಹುಡುಗರು ಏನಿವತ್ತು ಅತ್ಯಾಚಾರ ಮಾಡಿ ಆಕೆನ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅದನ್ನು ಸಾಯಿಸಿದ್ದಾರೆ. ಬಟ್ ಅದರ ಸರ್ಕಾರ ಉತ್ತರ ಪ್ರದೇಶ ಅಂತ ಅಯೋಗ್ಯ ಇರುವಂಥ ಸರ್ಕಾರದಲ್ಲಿ ಅದನ್ನು ಬೆಂತಟ್ಕೊಂಡು ನಾವು ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸುಳ್ಳು ಹೇಳಿಕೆಗಳನ್ನ ಕೊಡ್ತಾಯಿದ್ದಾರೆ. ಅದು ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಮತ್ತು ಈ ನಾವೊಂದು ಸಂಘಟನೆ ನಡೆಸ್ಕೊಂಡು ಎಲ್ಲರೂ ಈ ರೀತಿ ಮುಂದೆ ಯಾರಿಗೂ ಹೆಚ್ಚಿನ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ದಲಿತರೆಲ್ಲ ಒಗ್ಗಟ್ಟಿಂದ ಬದುಕೋದಕ್ಕೋಸ್ಕರ ನಾವು ಇವತ್ತೆಲ್ಲರನ್ನ ನಾವು ಸೇರಿಸ್ಕೊಂಡು ಇಲ್ಲಿ ಒಂದು ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ ಅಂತೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಮತ್ತು ಏನು ಈ ನಮ್ಮ BBMP ವಲಯದಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿ ಪರಿವರ್ತನವಾದದಿಂದ ಕಾಂಚೀರಾಮ್ಜಿಯವರ ಪರಿನಿರ್ವಾಣದ ಅಂಗವಾಗಿ ಪೂರ್ವ ವಲಯ BBMP ಫಾರ್ಮೇಷನ್ ಆಗ್ತಾಯಿದೆ. ಅದೇ ವಿಚಾರವಾಗಿ ನಮ್ಮ ಗಿಡ್ಡು ಅವರು, ನಮ್ಮ ಕಾರ್ತಿಕ್ ಅವರು ಅವ್ರ ವಿಚಾರದಲ್ಲಿ ಈ ಭಾಗದಲ್ಲಿ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ, ಅದೇ ರೀತಿಯಾಗಿ ನಮ್ಮ ಮೋನಿಷಾ ಅಂತ ಹುಡುಗಿ, ದಲಿತ ಹುಡುಗಿನ ಈ ಏನು ಮಾನಸಿಕ ಅಂತ ಹಲ್ಲೆ ಮಾಡಿ ಆ ರೀತಿಯ ಹಲ್ಲೆ ಮಾಡಿರೋದ್ರಿಂದ ಅವ್ರಿಗೆ ಆರೋಗ್ಯ ಅಧೀನದವ್ರಿಗೆ ಹೋರಾಟಗಳು ಮಾಡಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ವಿ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಉಗ್ರವಾದ ಹೋರಾಟಗಳನ್ನು ಮಾಡಿ ಈ ಹತ್ಯೆಗಳು ನಡೀಬಾರ್ದು ಅಂತ ನಾವು ಯಾವತ್ತೂ ಅಷ್ಟೇ ಆ ವಿರುದ್ಧವಾಗಿ ನಮ್ಮ ಸಂಘಟನೆ ಯಾವತ್ತೂ ಅಷ್ಟೇ ವಿರುದ್ಧವಾಗಿರುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ.